Hello everyone, welcome back to my channel. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಇವತ್ತಿನ ದಿನದಲ್ಲಿ ನಾನು ಪಪ್ಪಾಯ ಯೂಸ್ ಮಾಡ್ಕೊಂಡು ನಾನು ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಪಪ್ಪಾಯ ಕೇಸರಿ ಬಾತ್ ಅಂತ ಹೇಳಿ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು, ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಡಿಫ್ರೆಂಟ್ ಆಗಿ ಸಾಮಾನ್ಯವಾಗಿ ಎಲ್ಲರೂ ಪ್ಲೇನ್ ಮಾಡ್ತಾರೆ, ಹಾಗೆ ಪೈನಾಪಲ್ ಹಾಕಿ ಮಾಡ್ತಾರೆ ಕೇಸರಿ ಬಾತ್ನ. ನಾನು ಇವತ್ತು ಪಪ್ಪಾಯ ಹಾಕಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಹಾಗೆ ಹೇಗೆಲ್ಲ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಮೊದಲನೇದಾಗಿ ನಾನಿಲ್ಲಿ ಪಪ್ಪಾಯ ಕೇಸರಿ ಬಾತ್ ಮಾಡ್ತಾ ಇರೋದ್ರಿಂದ ನಾನು ದೊಡ್ಡದಾದಂತಹ 2 ಪಪ್ಪಾಯನ ಈ ರೀತಿಯಾಗಿ ತುಂಡುಗಳನ್ನಾಗಿ 4 ತುಂಡುಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ದೊಡ್ಡ ಪೀಸಸ್, ನಾನು ಇದನ್ನು 4 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಸ್ವೀಟ್ ಪಪ್ಪಾಯ, ಯಾವುದೇ ಥರದ ಪಪ್ಪಾಯನ ಯೂಸ್ ಮಾಡಬೇಕಾದ್ರೆ ನೀವು ಫಸ್ಟು ತಿಂದು ನೋಡಿ, ಯಾಕೆಂದರೆ ಕೆಲವೊಂದು ಪಪ್ಪಾಯಗಳು ಕಹಿ ಇರುತ್ತೆ, ಸೊ ಅದಕ್ಕೋಸ್ಕರ ಇದು ಸ್ವೀಟ್ ಪಪ್ಪಾಯ. ಹಾಗೆ ಇದನ್ನು ನಾನು ಆಮೇಲೆ ತುರ್ಕೊಳ್ತೀನಿ, ಇಲ್ಲಾಂದರೆ ಸ್ಮ್ಯಾಶ್ ಕೂಡ ಮಾಡ್ಕೊಬಹುದು. ತುಂಬ ಹಣ್ಣಾಗಿರುವಂಥದ್ದನ್ನು ತೊಗೊಳ್ಬೇಡಿ, ಯಾಕೆಂದರೆ ಅದು ಅಷ್ಟು ತುರಿಲಿಕ್ಕೆ ಬರೋದಿಲ್ಲ ಮತ್ತು ಚೆನ್ನಾಗಿರೋದಿಲ್ಲ ಅಂತಲೇ ಹೇಳ್ಬೋದು. ಒಂದು ಮೀಡಿಯಮ್ ಆಗಿ ತಿನ್ನೋಷ್ಟು ಚೆನ್ನಾಗಿದ್ರೆ ಸಾಕು, ಆ ಥರ ಒಂದು ಪಪ್ಪಾಯನ ನೋಡಿ ತೊಗೊಳ್ಳಿ. ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಚಿರೋಟಿ ರವೆ, ಬಾಂಬೆ ರವೆ ಏನಂತೀರ ಅದು, ಇದು 3/4 ಬೌಲ್ನಷ್ಟಿದೆ. ನಾನು ಸಕ್ಕರೆ ಕೂಡ ಸೇಮ್ ಮೆಜರ್ಮೆಂಟಲ್ಲೇ ಹಾಕ್ಕೊಳ್ತಾ ಇದ್ದೀನಿ. 3/4 ಭಾಗ ರವೆ ತೊಗೊಂಡಿರೋದ್ರಿಂದ ನಾನು 3/4 ಭಾಗ ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಸಮ ಪ್ರಮಾಣ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ, ಯಾಕೆಂದರೆ ಪಪ್ಪಾಯದಲ್ಲಿ ಸ್ವೀಟ್ ಇರೋದ್ರಿಂದ ನಾನು ನಮ್ಮ ಮನೆಯಲ್ಲಿ ಸ್ವೀಟ ಒಂದು ನಾರ್ಮಲ್ ಆಗಿ ಸ್ವಲ್ಪನೇ ತಿನ್ನೋದು, ಜಾಸ್ತಿ ಸ್ವೀಟ್ ಇದ್ದರೆ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದನ್ನು ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಆಪ್ಷನ್ನು ನಿಮ್ಗೆ ಬೇಕಿದ್ರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೋದು. ಹಾಗೆ ನಾನಿಲ್ಲಿ ಒಂದು 3 ಏಲಕ್ಕಿಯನ್ನು ಕಾಳು ಸಮೇತ ಈ ಥರ ಕುಟ್ಟಿಟ್ಕೊಂಡಿದ್ದೀನಿ. ಹಾಗೆ ಸಿಪ್ಪೆ ಕೂಡ ಬಳಸ್ತಾ ಇದ್ದೀನಿ ನಾನಿಲ್ಲಿ. ನಿಮಗೆ ಬೇಕಾಗುವಷ್ಟು ಡ್ರೈ ಫ್ರೂಟ್ಸನ್ನು, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ ಹಾಕೊಬೋದು. ಸಾಮಾನ್ಯವಾಗಿ ನಾರ್ಮಲಾಗಿ ಕಂಟೈನರ್ಸ್ ಆಗಿ ಹಾಕೊಳ್ಳೋ ಅಂಥದ್ದು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಫುಡ್ ಕಲರ್ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಪಪ್ಪಾಯನೇ, ಜಸ್ಟ್ ಪಪ್ಪಾಯದಲ್ಲೇ ಸ್ವಲ್ಪ ಫ್ಲೇವರ್ ಹಾಗೆ ಕಲರ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಕೇಸರಿ ಪುಡಿಯನ್ನು. ಹಾಗೆ ನಾನಿಲ್ಲಿ 3 ಏಲಕ್ಕಿ ಕಾಯಿ ತೊಗೊಂಡಿದ್ನಲ್ಲ, ಅದ್ರ ಸಿಪ್ಪೆಯನ್ನು ನೀರಲ್ಲೇ ನೆನೆ ಹಾಕಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಯಾಕೆ ಒಂದು 4 ಲವಂಗವನ್ನು ನೀರಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ನಾವು ಈ ರೀತಿ ಹಾಕ್ಕೊಂಡ್ರೆ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ತುಪ್ಪವನ್ನು ಬಳಸ್ತಾ ಇದ್ದೀನಿ, ನಂದಿನ ತುಪ್ಪವನ್ನು. ನೀವು ತುಪ್ಪ ಇಷ್ಟ ಇಲ್ಲ ಅಂತಂದರೆ ಎಣ್ಣೆ ಕೂಡ ಬಳಸ್ಕೊಂಡು ಮಾಡ್ಕೊಬಹುದು. ಹಾಗೆ ಇಲ್ಲಿ ಬಿಸಿಯಾದ ಕಾಯಿಸಿ ಇಟ್ಕೊಂಡಿರುವಂಥ ಗಟ್ಟಿ ಹಾಲನ್ನು ನಾನು ಟೀ ಕಪ್ಪಲ್ಲಿ 1 ಕಪ್ ಅಂದರೆ 1 ಗ್ಲಾಸನ್ನು ನಾನು ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ನಾನ್ ಸ್ಟಿಕ್ ಪಾತ್ರೆಯನ್ನು ಇಟ್ಕೊಂಡು ಮಾಡ್ಕೊಳ್ಳಿ. ನಿಮ್ಮನೆ ನಾನ್ ಸ್ಟಿಕ್ ಪಾತ್ರೆಗಳು ಇಲ್ಲ ಅಂತ ಹೇಳಿದ್ರೆ ನೀವು ದಪ್ಪ ಇರುವಂತಹ ಪಾತ್ರೆಗಳನ್ನು ಇಟ್ಕೊಂಡು ನೀವು ಮಾಡ್ಕೊಬಹುದು. ಮೊದಲನೇದಾಗಿ ನಾನಿಲ್ಲಿ ಬಾಣಲೆಯನ್ನು ಬಿಸಿಗಿಟ್ಟಿದ್ದೆ. ಬಾಣಲೆ ಬಿಸಿ ಇದೆ. ನಾನು ಈ ಒಂದು ಸ್ಪೂನಲ್ಲಿ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಡ್ರೈ ಫ್ರೂಟ್ಸನ್ನು ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ತುಪ್ಪ ಬಿಸಿ ಇದೆ. ನೆಕ್ಸ್ಟು ನಾನಿಲ್ಲಿ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಗೋಡಂಬಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ನೀಟಾಗಿ. ಗೋಡಂಬಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ನೆಕ್ಸ್ಟು ಈ ಟೈಮ್ನಲ್ಲಿ ನಾನು ದ್ರಾಕ್ಷಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ಇದರಲ್ಲಿ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಫ್ಲೇಮ್ನ ಕಡಿಮೆ ಇಟ್ಕೊಬೇಕು, ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ. ಮೊದಲು ಗೋಡಂಬಿ ಹಾಕಿ ಫ್ರೈ ಮಾಡಿ, ಆಮೇಲೆ ದ್ರಾಕ್ಷಿ ಏನು ಬೇಗನೆ ಫ್ರೈ ಆಗಿಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ದ್ರಾಕ್ಷಿ ಈ ರೀತಿ ಉಬ್ಬಿ ಬರಬೇಕು, ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹುರ್ಕೊಬೇಕಾಗತ್ತೆ. ನಿಮಗೆ ಕಡಲೆ ಬೀಜ ಥರ ಕಾಣ್ತಾ ಇರ್ಬೋದು ದ್ರಾಕ್ಷಿಗಳು. ನಾನಿಲ್ಲಿ ಮಾಮೂಲಿ ನಾರ್ಮಲಾಗಿ ಸಿಗುತ್ತಲ್ಲ ಆ ಒಂದು ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಇವಾಗ ಇದು 2 ಫ್ರೈ ಆಗಿದೆ. ಸೆಪ್ರೇಟ್ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೇನೆ, ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೇನೆ. ನೆಕ್ಸ್ಟು ನಾನಿಲ್ಲಿ ಚಿರೋಟಿ ರವೆಯನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ
ಘಮ ಬರೋ ತನಕ ನಾವು ಫ್ರೈ ಮಾಡ್ಕೊಬೇಕು. ತುಪ್ಪದಲ್ಲೇ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೈ ಮಾಡೋಷ್ಟರಲ್ಲಿ ನಾವು ಇದಕ್ಕೆ ಬಿಸಿನೀರನ್ನು ಇಟ್ಕೊಳ್ಳೋಣ. ನಾನಿಲ್ಲಿ 3/4 ಕಪ್ಪು ರವೆ ತೊಗೊಂಡಿರೋದ್ರಿಂದ ಅದರಲ್ಲಿ 3/4 ಕಪ್ಪು ಎರಡು ಸಲ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಬಿಸಿಗೆ ಇಟ್ಬಿಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 3/4 ಕಪ್ಪು ನೀರನ್ನು ನಾನಿಲ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಕಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ, ನಾನು ಎಷ್ಟು ಪ್ರಮಾಣದಲ್ಲಿ ರವೆ ತೊಗೊಂಡಿದ್ದೀನಿ ಅಷ್ಟು ಪ್ರಮಾಣದಲ್ಲೇ 2 ಸಲ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲೇ ನಾವು ನೆನೆಸಿಟ್ಟಿದ್ದಂತಹ ಲವಂಗ ಮತ್ತು ಏಲಕ್ಕಿಯನ್ನು ನೀರಲ್ಲಿ ಸೇರಿಸ್ಕೊಂಡು ಕುದಿಸ್ಕೊಬೇಕಾಗತ್ತೆ. ಆ ರೀತಿ ಕುದಿಸ್ಕೊಳ್ಳೋದ್ರಿಂದ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಇದು ನೀಟಾಗಿ ಫ್ರೈ ಆಗಬೇಕು, ಅಂದರೆ ಸೀಸಲಿಕ್ಕೆ ಹೋಗಬೇಡಿ, ಬರೋದಿಲ್ಲ. ಕೇಸರಿಬಾತು ತುಂಬ ಅದು ಕಂಟು ಥರ ಸ್ಮೆಲ್ ಬಂದುಬಿಡುತ್ತೆ, ಸೀದೋಗಿರೋ ಥರ ಸ್ಮೆಲ್ಲು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಬಿಡದೆ ಕೈ ಆಡಿಸ್ಕೊಂಡು ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಡಿಫ್ರೆಂಟಾಗಿರುತ್ತೆ. ನಾನು ಪಪ್ಪಾಯ ಕೇಸರಿಬಾತು ಮಾಡ್ತಾ ಇರೋದ್ರಿಂದ ತುಂಬಾ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಹಣ್ಣು ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೀಗೆ ಮಾಡಿಕೊಟ್ರೆ ತಿಂತಾರೆ ಅಂತಲೇ ಹೇಳ್ಬೋದು. ನಮಗೂ ಒಂದು ಬೇರೆ ರೀತಿಯೇ ಟೇಸ್ಟ್ ಹೊಸದಾಗಿ ತಿನ್ನೋ ಥರ ಫೀಲ್ ಆಗುತ್ತೆ. ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ಭಾವಿಸ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಇವತ್ತು ಪಪ್ಪಾಯ ಕೇಸರಿಬಾತನ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪಪ್ಪಾಯವನ್ನು ತುರಿದಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ರವೆ ಕೂಡ ನೀಟಾಗಿ ಫ್ರೈ ಆಗಿದೆ, ಘಮ ಕೂಡ ಬರ್ತಾ ಇದೆ. ನೆಕ್ಸ್ಟ್ ಇದರಲ್ಲಿ ನಾನು ಕುದಿಸಿ ಇಟ್ಕೊಂಡಿರೋಂಥ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತೊಂದರೆ ಏನಿಲ್ಲ, ನೀವು ಮಿಕ್ಸ್ ಮಾಡಬೇಕು ಸಡನ್ನಾಗಿ ಅಂತ ಏನಿಲ್ಲ, ಯಾಕೆಂದರೆ ತುಪ್ಪ ಹಾಕಿದ್ರೋದ್ರಿಂದ ಗಂಟು ಬರೋದಿಲ್ಲ. ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ನೋಡ್ತಾ ಇರ್ಬೋದು, ಗಂಟು ಆಗೋದಿಲ್ಲ, ಎಲ್ಲೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಟೈಮ್ನಲ್ಲಿ ನಾನು ಸ್ವಲ್ಪ ಕೇಸರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೇಸರಿ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ತುರಿದಿಟ್ಕೊಂಡಿರುವಂತಹ ಪಪ್ಪಾಯ ಕೂಡ ಹಾಕ್ಕೊಂಡು ನೀಟಾಗಿ ಪಪ್ಪಾಯ ಮತ್ತು ನಾವೇನು ಇಲ್ಲಿ ರವೆನ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡಿದ್ದೀವೋ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಹೊಂದಬೇಕು ಎರಡೂ. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಾದಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಹಾಲನ್ನೇ ಹಾಕ್ಕೊಂಡು ಪುನಃ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಫುಡ್ ಕಲರ್ ಕೂಡ ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಮಿಲ್ಕ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಲಾಸ್ಟಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಕೂಡ ಕರಗಿ ನೀಟಾಗಿ ಹೊಂದ್ಕೋಬೇಕು, ಅಲ್ಲಿ ತನಕ ನಾವು ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ. ಫ್ಲೇಮ ಸ್ವಲ್ಪ ಮಧ್ಯಮ ಉರಿನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಏನೂ ಆಗೋದಿಲ್ಲ. ಸಕ್ಕರೆ ಸಂಪೂರ್ಣವಾಗಿ ಕರಗಿದೆ. ಇವಾಗ ಇದು ಕುದೀತಾ ಇದೆ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಕೈ ಬಿಡದೆ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಟೈಮಲ್ಲಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾನು ನಾನ್ ಸ್ಟಿಕ್ ಪಾತ್ರೆ ತೊಗೊಂಡಿರೋದ್ರಿಂದ ತಳ ಹಿಡಿಯೋದಿಲ್ಲ. ನೀವು ನಾರ್ಮಲಾಗಿ ದಪ್ಪ ತಳ ಇರುವಂತಹ ಪಾತ್ರೆನ ತೊಗೊಂಡು ಮಾಡ್ಕೊಬೇಕಾದ್ರೆ ನೀವು ಕೈಯನ್ನು ಬಿಡದೆ ಕೈ ಆಡಿಸ್ಕೊಬೇಕಾಗತ್ತೆ. ಆ ಒಂದು ವಿಷಯವಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಹೊಂದ್ಕೊಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಈ ಒಂದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಫ್ರೈ ಮಾಡ್ಕೊಬೇಕಪ್ಪ, ಅದು ಕಂಪ್ಲೀಟಾಗಿ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ಒಂದು ತಳ ನಾನ್ ಸ್ಟಿಕ್ ಇದು ಬಿಟ್ಟು ಬರಬೇಕು, ಈ ರೀತಿಯಾಗಿ ಹೊಂದ್ಕೊಳ್ಳುತ್ತೆ ಅಂತ. ಆವಾಗ ಚೆನ್ನಾಗಿ ಗೊತ್ತಾಗುತ್ತೆ, ಹಾಗೆ ಚೆನ್ನಾಗಿ ಬೆಂದಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತುಂಬ ಕಲರ್ಫುಲ್ಲಾಗಿದೆ. ಯಾವುದೇ ರೀತಿ ಅಂದರೆ ಸೈಡ್ ಎಫೆಕ್ಟ್ ಇರೋದಿಲ್ಲ, ತುಂಬಾ ರುಚಿಯಾಗಿರುತ್ತೆ, ಬೇರೆಯೇ ಫ್ಲೇವರ್ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಪಪ್ಪಾಯ ಫ್ಲೇವರ್ ಅಂತ. ಇವಾಗ ಇದನ್ನು ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ಇದು ಸೈಡಲ್ಲೆಲ್ಲ ತುಪ್ಪವನ್ನು ಬಿಟ್ಕೊಳ್ತಾ ಇದೆ. ಈ ಟೈಮ್ನಲ್ಲಿ ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಕೊಟ್ಟರೆ ರೆಡಿಯಾಗಿದೆ ಪಪ್ಪಾಯ ಕೇಸರಿಬಾತ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿದೆ, ಹಾಗೆ ಶೈನಿಂಗ್ ಫುಲ್ ಆಗಿದೆ,
ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಅದಾಗಿ ಒಂದು 5 ನಿಮಿಷಗಳ ಕಾಲ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿ ಇಟ್ಟರೆ ನೀಟಾಗಿ ಆಗೋದು ನೋಡಿ. ಈ ರೀತಿಯಾಗಿ ನಾನ್ ಸ್ಟಿಕ್ ಅಂದರೆ ಇದು ತಳವನ್ನು ಬಿಟ್ಕೊಂಡು ಬರಬೇಕು. ಅಲ್ಲಿ ತನಕ ನಾವು ಇದನ್ನು ಬಿಡದೆ ಕೈ ಆಡಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇವಾಗ ಇದು ರೆಡಿ ಇದೆ. ನೆಕ್ಸ್ಟ್ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ನಾನು ಫ್ರೀಯಲ್ಲಿ ಇಟ್ಬಿಡ್ತಾ ಇದ್ದೀನಿ. ಇವಾಗ 5 ನಿಮಿಷಗಳ ಕಾಲ ಆಗಿದೆ. ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ತಿನ್ನಲಿಕ್ಕೂ ಅಷ್ಟೇ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಘಮ ಕೂಡ ಅಷ್ಟೇ, ಪರಿಮಳ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ವಿಡಿಯೋ ಹೇಗಿದೆ, ಹಾಗೆ ರೆಸಿಪಿ ಕೂಡ ಹೇಗೆ ಟೇಸ್ಟಿಯಾಗಿದೆ ಅಂತ ನನಗೊಂದು ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನಿವತ್ತು ಪಪಾಯ ಕೇಸರಿ ಭಾತನ ತೋರಿಸಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.